ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ನನ್ನ ಇವತ್ತಿನ ವಿಡಿಯೋ ಏನಂದರೆ, ಯೂಶ್ವಲಿ ನಾವು ಸ್ಟಿಚಿಂಗ್ ಮಾಡೋದು ಗ್ಯಾಪ್ ಆಗಿಬಿಟ್ರೆ ನಾವು ಸ್ಟಿಚಿಂಗ್ ಹೇಗೆ ಮಾಡೋದಂತಲೇ ಮರ್ತೋಗ್ತೀವಿ. ಲೈಕ್ ಆರ್ಮ್ ಹೋಲ್ ಶೇಪ್ ಹೇಗೆ ಕೊಡೋದು, ಬ್ಯಾಕ್ ಆರ್ಮ್ ಹೋಲ್ ಶೇಪ್, ಫ್ರಂಟ್ ಆರ್ಮ್ ಹೋಲ್ ಶೇಪ್, ನೆಕ್ ಡೀಪು, ನೆಕ್ ವಿಡ್ತು, ಚೆಸ್ಟ್ ಡಿವೈಡೆಡ್ ಬೈ ಮಾಡೋದು, ಸೈಜ್ ಮೆಷರ್ಮೆಂಟು. ನಾವು ಒಂದು ಸಲ ಡ್ರೆಸ್ಸು ಸ್ಟಿಚ್ ಮಾಡೋಣ ಅವ್ರ ಬ್ಲೌಸ್ ಸ್ಟಿಚ್ ಮಾಡೋಣ ಅಂತ ಕೂತ್ಕೊಂಡ್ರೆ ಗ್ಯಾಪ್ ಆಗಿಬಿಟ್ಟಿದ್ರೆ ಮರ್ತೇ ಹೋಗುತ್ತೆ. ಸೊ ಹಾಗೆ ಮರಿಬಾರ್ದಂತ ನಾನು ಇವಾಗ ನೋಟ್ಸ್ ಹೇಗೆ ಪ್ರಿಪೇರ್ ಮಾಡೋದಂತ ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಒಂದು ನೋಟ್ಸಲ್ಲಿ ಮೆಷರ್ಮೆಂಟು ಆ್ಯಂಡ್ ಪೇಪರ್ ಕಟ್ಟಿಂಗ್ ಎಲ್ಲ ಮಾಡ್ಕೊಂಡು ಸ್ಟಿಕ್ ಮಾಡಿಕೊಂಡ್ರೆ ನಾವು ಯಾವಾಗ ಓಪನ್ ಮಾಡಿ ನೋಡಿದ್ರೂ ನಮಗೆ ಐಡಿಯಾ ಬರುತ್ತೆ ಆ್ಯಂಡ್ ನೆನಪಾಗುತ್ತೆ. ಸೊ ಬನ್ನಿ ನಾನಿವಾಗ ತೋರಿಸ್ತೀನಿ ಹೇಗೆ. ನಾನಿವಾಗ ಇಲ್ಲಿ ಫ್ರಂಟ್ ಕಟ್ ಓಪನ್ ಟಾಪ್ ಫೋಟೋನ ಡಿಸ್ಪ್ಲೇ ಮಾಡ್ತೀನಿ. ಅದನ್ನು ನಾನು ಇವಾಗ ಇಲ್ಲಿ ಶೋ ಮಾಡ್ತೀನಿ ನೋಟ್ಸ್ ಮಾಡೋದು. ಆ್ಯಂಡ್ ಆಮೇಲೆ ಅದೇ ಬಟ್ಟೆಯಲ್ಲಿ ಹೇಗೆ ಸ್ಟಿಚ್ ಮಾಡೋದಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ, ನೀವು ಬೇಕಾದರೆ ಚೆಕ್ ಮಾಡ್ಬೋದು. ಇವಾಗ ಟೋಟಲ್ ಬಂದು 36 ಸೈಜು. ಸೊ ಬಾಡಿ ಲೆಂತ್ 15+1, ಬಾಡಿ ಉದ್ದ ನಾನು ಕನ್ನಡದಲ್ಲೂ ಹಾಕಿದ್ದೀನಿ, ನೀವು ಕನ್ನಡದಲ್ಲಿ ಬೇಕಾಗಿರೋರು ಕನ್ನಡದಲ್ಲಿ ಚೆಕ್ ಮಾಡ್ಬೋದು. ಶೋಲ್ಡರು 17 ಅಂದರೆ ಭುಜ 17, ಆರ್ಮ್ ಹೋಲು 7, ಕಂಕುಳು ಸುತ್ತಳತೆ 7, ಚೆಸ್ಟ್ 36 ಸೈಜು ಡಿವೈಡೆಡ್ ಬೈ 4, 9+2 ಎಕ್ಸ್ಟ್ರಾ 2 ಬಂದು ಸ್ಟಿಚಿಂಗಿಗೆ ಎದೆ ಸುತ್ತಳತೆ. ವೇಸ್ಟು 32 ಡಿವೈಡೆಡ್ ಬೈ 4, 8+2, ನೆಕ್ ವಿಡ್ತು 3, ಬ್ಯಾಕ್ ನೆಕ್ ಡೀಪು 3 ಬರುತ್ತೆ, ಆರ್ಮ್ ಹೋಲ್ ಶೇಪು 1.75, ಫ್ರಂಟ್ ನೆಕ್ ಡೀಪು 6.5. ನೋಡಿ ಇವಾಗ ನಾನು ಪೇಪರಲ್ಲಿ ಹೇಗೆ ಕಟ್ ಮಾಡೋದಂತ ತೋರಿಸ್ತೀನಿ. ಪೇಪರ್ ಯೂಸ್ ಮಾಡ್ಬೋದು, ಆರೆಲ್ಸ್ ರ್ಯಾಪರ್ಸ್ ಯೂಸ್ ಮಾಡ್ಬೋದು. ಬ್ರೌನ್ ಕಲರ್ ರ್ಯಾಪರ್, ಆರೆಂಜ್ ಕಲರ್ ರ್ಯಾಪರ್, ಎನಿಥಿಂಗ್ ಡಿಫ್ರೆಂಟಾಗಿರುತ್ತೆ. ನಾನಿವಾಗ ಪೇಪರ್ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು 4 ಫೋಲ್ಡಿಂಗ್ ಮಾಡ್ಕೋಬೇಕು. ನೋಡಿ ಫಸ್ಟು ಮಿಡಲ್ಗೆ ಫೋಲ್ಡ್ ಮಾಡಿ ಡಿವೈಡ್ ಮಾಡ್ಕೊಳ್ಳಿ ಈಕ್ವಲಾಗಿ. ಸೊ ನಾನು ಈ ರೀತಿ ಬ್ಯಾಕು ಫ್ರಂಟು ಎರಡನ್ನೂ ಒಟ್ಟಿಗೆ ಕಟ್ ಮಾಡೋದು ತೋರಿಸ್ತಾ ಇದ್ದೀನಿ. ಸೊ 4 ಫೋಲ್ಡಿಂಗ್ ಮಾಡ್ಕೋಬೇಕು. ಸೊ ಇವಾಗ ಶೋಲ್ಡರು 7 ಮಾರ್ಕ್ ಮಾಡ್ಕೋತಾ ಇದ್ದೀನಿ, ಸ್ಕೇಲಿಂದ ಮಾರ್ಕ್ ಮಾಡ್ತಾ ಇದ್ದೀನಿ. ಆರ್ಮ್ ಹೋಲು 7, ಚೆಸ್ಟ್ 9+2, 2 ಬಂದು ಎಕ್ಸ್ಟ್ರಾ ಸ್ಟಿಚಿಂಗಿಗೆ. ವೇಸ್ಟು 8+2, ಇವಾಗ ಟೋಟಲ್ ಬಾಡಿ ಲೆಂತು 15+1, ವೇಸ್ಟು 8+2. ಎರಡನ್ನು ಜಾಯಿನ್ ಮಾಡ್ಕೋತಾ ಇದ್ದೀನಿ. ಇವಾಗ ಆರ್ಮ್ ಹೋಲ್ ಶೇಪ್ಗೆ 1.75 ಇಂಚಸ್, ಇದು ಬ್ಯಾಕ್ ಸೈಡು. ಬ್ಯಾಕ್ ಆರ್ಮ್ ಹೋಲ್ಗೆ 1.75, ನೆಕ್ ವಿಡ್ತು 3, ನೆಕ್ ಡೀಪು 3, ಇದು ಬ್ಯಾಕ್ ಸೈಡಿಗೆ. ಬ್ಯಾಕ್ ಸೈಡ್ ನೆಕ್ ಡೀಪ್ 3, ಫ್ರಂಟ್ ನೆಕ್ ಡೀಪು 6.5. ಸೊ ನಾನು ಎರಡೂ ಮುಂದೆನೇ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿ. ಇವಾಗ ಕಟ್ ಮಾಡ್ಕೋಬೇಕು. ನಾನು ಫಸ್ಟು ಬ್ಯಾಕದ್ದು ಕಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದು ಫ್ರಂಟ್ ಆರ್ಮ್ ಹೋಲ್ ಶೇಪು 1+5 ಆರ್ 1 ಕೊಟ್ಟರು ಸಾಕಾಗುತ್ತೆ. ಈ ರೀತಿ ನೀಟಾಗಿ ಕಟ್ ಮಾಡಿ ಬ್ಯಾಕ್ ಸೈಡ್ದನ್ನು ಎತ್ತಿಟ್ಕೊಂಡು ಫ್ರಂಟ್ ಏನಿದೆ ಅದನ್ನು ನೆಕ್ ಶೇಪ್ ಕೊಟ್ಕೋತಾ ಇದ್ದೀನಿ. ಈ ರೀತಿ ಆದಮೇಲೆ ಇವಾಗ ಬಾಟಮ್ ಕಟ್ ಮಾಡಬೇಕು. ಏನು ಬಾಟಮ್ ಸೈಜ್ ಇದೆ ಅದನ್ನು ಮಾರ್ಕ್ ಮಾಡಿಕೊಂಡು ಬಾಟಮಲ್ಲಿ 16 ತೊಗೊಂಡಿದ್ದೀನಿ. 1 ಇಂಚಸ್ಸಷ್ಟು ಶೇಪ್ ಕೊಟ್ಕೊಂಡಿದ್ದೀನಿ ಡೌನಲ್ಲಿ. ಅಲ್ಲಿ 1 ಇಂಚಷ್ಟು ಕೊಟ್ಟಿದ್ದೀನಿ ಶೇಪು. ಸೊ ಈ ರೀತಿ 2 ಪೀಸಸ್ ಆಗಿ ಮಾಡಿಕೊಂಡು ಫ್ರಂಟ್ ಸೈಡ್ ಪೀಸ್ ಏನಿದೆ ಅದನ್ನು ಮಿಡಲ್ಗೆ, ಈಗ ನಾವು ಓಪನ್ ಟಾಪ್ದು ಕಟ್ ಮಾಡ್ತಿರೋದ್ರಿಂದ ಮಿಡಲ್ಗೆ ಕಟ್ ಮಾಡ್ಕೋಬೇಕು. ಇದು ಓಪನ್ ಟಾಪ್ ಆಗಿರೋದ್ರಿಂದ, ಫ್ರಂಟ್ ಓಪನ್ ಟಾಪ್ ಆಗಿರೋದ್ರಿಂದ ಮಿಡಲ್ನ ಕಟ್ ಮಾಡಬೇಕು.
ಇವಾಗ ಪಟ್ಟಿ ರೆಡಿ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಪಟ್ಟಿ ರೆಡಿ ಮಾಡಿಕೊಂಡು ಅದನ್ನು ಅಟ್ಯಾಚ್ ಮಾಡಬೇಕು. ಅದಕ್ಕೆ ಅದು ಒಂದು ಪಟ್ಟಿ ಪೀಸು. ಸೊ ಫ್ರಂಟ್ ಬ್ಯಾಕ್ ರೆಡಿಯಾಗಿದೆ ನೋಡಿ. ಈ ರೀತಿ ಕಟ್ ಮಾಡಿಕೊಂಡು ಇದನ್ನು ಈ ರೀತಿ ಸ್ಟಿಕ್ ಮಾಡಿ ಇಟ್ಕೋಬೇಕು. ನೋಡಿ ಈ ರೀತಿ ಓಪನ್ ಮಾಡಿ ನೋಡ್ಬೋದು. ಫ್ರಂಟ್ ಬ್ಯಾಕ್ ಎರಡನ್ನೂ ನಾನು ಒಟ್ಟಿಗೆ ಸ್ಟಿಕ್ ಮಾಡಿದ್ದೀನಿ. ಫ್ರಂಟ್ ಸೈಡ್, ಬ್ಯಾಕ್ ಸೈಡ್ ಈ ರೀತಿ ಸ್ಟಿಕ್ ಮಾಡಿಕೊಂಡ್ರೆ ನಾವು ಯಾವತ್ತೇ ನಾವು ನೋಟ್ಸ್ನ ತೆಗೆದು ನೋಡಿದ್ರೂ ಕೂಡ ನಮಗೆ ನೆನಪಾಗುತ್ತೆ. ಸೇಮ್ ಅದೇ ರೀತಿ ನಾನು ಹೇಗೆ ಪೇಪರ್ ಮಾರ್ಕ್ ಮಾಡಿ ನಾನು ಪೇಪರ್ನ ಸ್ಟಿಕ್ ಮಾಡಿದ್ನೋ, ನಾವು ಅದೇ ರೀತಿ ಕ್ಲಾತ್ನ ಕಟ್ ಮಾಡಿ ಕೂಡ ಇನ್ನೋವೇಟಿವ್ ಆಗಿ ನಾವು ನೋಟ್ಸ್ನೆಲ್ಲ ಕೀಪ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಇದೇ ರೀತಿ ಕ್ಲಾತ್ನ ಕೂಡ ಯೂಸ್ ಮಾಡಿ ನೋಟ್ಸ್ ಪ್ರಿಪೇರ್ ಮಾಡ್ಬೋದು. ಆವಾಗ ನೋಡೋದಕ್ಕೆ ಸ್ಟೈಲಿಶ್ ಆಗಿ ಇನ್ನೋವೇಟಿವ್ ಆಗಿ ತುಂಬ ಚೆನ್ನಾಗಿರುತ್ತೆ ನೋಟ್ಸು. ಸೊ ಅದಕ್ಕೆ ನಾನು ಬಟ್ಟೆ ಕೂಡ ಯೂಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಜಸ್ಟ್ ಒಂದು ಸಿಂಪಲ್ ಮೆಥಡು ಫಾರ್ ಬಿಗಿನರ್ಸಿಗೆ. ಈ ರೀತಿ ಮಾಡೋದ್ರಿಂದ ನಿಮಗೆ ಕನ್ಫ್ಯೂಷನ್ಸ್ ಆಗೋದಿಲ್ಲ, ಮರೆಯೋದಕ್ಕೆ ಚಾನ್ಸಸ್ ಇರೋದಿಲ್ಲ, ಐಡಿಯಾ ಬರುತ್ತೆ. ಅಗೇನ್ ನೋಟ್ಸ್ನ ನಾವು ತೆಗೆದು ನೋಡಿದಾಗ ಈ ರೀತಿ ಸ್ಟಿಕ್ ಮಾಡ್ಕೋಬೋದು ಇದನ್ನು ಕೂಡ. ಸೊ ನೋಡಿದ್ರಲ್ಲ, ನಾನಿವಾಗ ಪೇಪರ್ ಕಟ್ ಮಾಡಿ ನೋಟ್ಸ್ ಮಾಡೋದನ್ನು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಸೇಮ್ ಇದನ್ನೇ 36 ಸೈಜ್ಗೆ ಹೇಗೆ ಸ್ಟಿಚ್ ಮಾಡೋದಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಇದೇ ರೀತಿ ವೀಡಿಯೋಸ್ಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಏನಾದರೂ ಡೌಟ್ ಇದ್ದರೆ ನಾನು ರೆಸ್ಪಾನ್ಸ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.